ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ. ಕರ್ತನಲ್ಲಿ ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪರಲೋಕದ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ದಿನ ಕೊಟ್ಟಂತ ವಾಕ್ಯ ಧ್ಯಾನಕ್ಕಾಗಿ ಸ್ತೋತ್ರ, ಕೊಟ್ಟಿರುವಂತ ವಾಕ್ಯಕ್ಕಾಗಿ ಸ್ತೋತ್ರ. ಅಪ್ಪ, ವಾಕ್ಯ ಕೇಳುತ್ತಿರುವಂತಹ ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು. ಅಪ್ಪ, ಯಾರ್ಯಾರು ಈ ವಾಕ್ಯದಲ್ಲಿ ನಂಬಿಕೆ ಇಟ್ಟು ನಿನ್ನನ್ನು ಹೌದು ಕರ್ತನೆ, ನಮ್ಮನ್ನು ಕೈ ಹಿಡಿದು ನಡೆಸು, ನಮ್ಮ ಕೊರತೆಗಳನ್ನೆಲ್ಲ ನೀಗಿಸು, ನಮ್ಮ ಜೀವಿತದಲ್ಲಿ ನಿನ್ನ ಚಿತ್ತವು ನೆರವೇರಲಿ ಎಂದು ಯಾರ್ಯಾರು ತಲೆಬಾಗಿ ನಿನ್ನನ್ನು ಇಂದು ಈ ಪ್ರಾರ್ಥನೆಯ ಮುಖಾಂತರ ಬೇಡಿಕೊಳ್ಳುತ್ತಿದ್ದಾರೋ ಸ್ವಾಮಿ, ಅವರೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕೈ ಹಿಡಿದು ನಡೆಸು. ನಿನ್ನ ವಾಕ್ಯವನ್ನು ನಾವು ಅರಿತಂತವರಾಗಿ ಅದರಂತೆ ನಡೆಯಲು ಸಹಾಯ ಮಾಡಬೇಕಾಗಿ ನಿಮ್ಮ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎನ್ನುವಂತಹ ದೇವರ ವಾಕ್ಯದ ಮೇಲೆ ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ಒಂದು ಮಾತನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಈ ವಾಕ್ಯವನ್ನು ಕುರಿತು ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೂ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೆ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂದು ಬರೆಯಲ್ಪಟ್ಟಿದೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಲೋಕದಲ್ಲಿ ನಿಮ್ಮ ಬೆಳಕು ಪ್ರಕಾಶಿಸಲಿ ಅಂತ ಯೇಸು ಸ್ವಾಮಿ ಈ ಮಾತುಗಳನ್ನ ನಮಗೆ ಯಾಕೆ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ, ನಾವು ದೇವರಿಂದ ಪಡ್ಕೊಂಡಿರುವಂತಹ ಎಲ್ಲ ಆಶೀರ್ವಾದಗಳನ್ನು ಕುರಿತು ನಾವು ದೇವರಿಗೆ ಸಾಕ್ಷಿಗಳಾಗಿ ಸಾಕ್ಷಿಯ ಜೀವಿತ ಜೀವಿಸಬೇಕು. ಕರ್ತನಲ್ಲಿ ಪ್ರಿಯರೇ, ಇಂದು ಎಷ್ಟೋ ಜನ ಕಣ್ಣೀರಿನಲ್ಲಿ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾರೆ. ಅವರಿಗೆ ಬೆಳಕನ್ನು ನೋಡಲು ಆಗ್ತಾ ಇಲ್ಲ. ಅಂದ್ರೆ ನಾವು ಇವತ್ತಿನ ದಿನ ನಮ್ಮ ಕೈಯಲ್ಲಿ ದೇವರು ಬೈಬಲ್ ಕೊಟ್ಟಿದ್ದಾರೆ, ನಾವು ಆ ವಾಕ್ಯಗಳನ್ನ ನಂಬಿ ಗಟ್ಟಿಯಾಗಿ ಅದರ ಮೇಲೆ ಅಷ್ಟು ವಿಶ್ವಾಸ ಇಟ್ಟು ನಾವು ಬದುಕ್ತಾ ಇದ್ದೀವಿ. ನಮಗೆ ಒಂದು ಧೈರ್ಯ ಇದೆ, ಖಂಡಿತ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತಾರೆ, ಮತ್ತೆ ನಮ್ಮ ಜೀವಿತದಲ್ಲಿ ಪ್ರತಿ ದಿನವೂ ಅವರು ನಮ್ಮ ಜೊತೆನಲ್ಲಿ ಇದ್ದಾರೆ, ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ. ದೇವರ ಚಿತ್ತದಂತೆ ನಾವು ನಡೆದರೆ ನಮಗೆ ನಿತ್ಯ ಜೀವ ಸಿಗುತ್ತೆ. ಈ ರೀತಿಯಾದ ಎಲ್ಲವುಗಳನ್ನು ನಾವು ನಂಬಿಕೊಂಡು ಬದುಕ್ತಾ ಇದ್ದೀವಿ. ಮತ್ತು ಅದೇ ರೀತಿನಲ್ಲಿ ನಾವು ಹುಟ್ಟಿದಾಗಿಂದನೂ ಈವರೆಗೂ ನಮ್ಮ ಜೀವಿತದಲ್ಲಿ ಬಂದಂತ ಎಷ್ಟೋ ದೊಡ್ಡ ದೊಡ್ಡ ಕೇಡುಗಂಡಾಂತರಗಳನ್ನ, ಕಷ್ಟಗಳನ್ನ, ದೊಡ್ಡ ದೊಡ್ಡ ಪರ್ವತದ ಹಾಗೆ ಇದ್ದಂತ ಕಷ್ಟಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಮಂಜಿನಂತೆ ಕರಗಿಸಿದ್ದಾರೆ. ಎಷ್ಟೋ ಸಾರಿ ಬಂದಂತ ಪ್ರಾಣ ಅಪಾಯಗಳಿಂದ ದೇವರು ನಮ್ಮನ್ನ ಬಿಡಿಸಿದ್ದಾರೆ. ಇರ್ಬೋದು, ಈಗಲೂ ಸಹ ನಮಗೆ ದೇವರ ಹತ್ರ ಕೇಳೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ಅನೇಕ ವಿಷಯಗಳಿದೆ. ಸ್ವಾಮಿ, ಅದಕ್ಕೆ ಸಹಾಯ ಮಾಡ್ರಿ, ಇದಕ್ಕೆ ಸಹಾಯ ಮಾಡ್ರಿ, ಅದಕ್ಕೆ ದಾರಿ ತೋರಿಸ್ರಿ, ಇದಕ್ಕೆ ದಾರಿ ತೋರಿಸ್ರಿ, ನನಗೆ ಇದರಿಂದ ಬಿಡುಗಡೆ ಕೊಡ್ರಿ, ಆರೋಗ್ಯ ಕೊಡ್ರಿ. ಈ ರೀತಿ ಅನೇಕವಾದ ವಿಜ್ಞಾಪನೆಗಳು ನಾವು ದೇವರ ಹತ್ರ ಇಡ್ತಾನೆ ಇರ್ತೀವಿ. ಆದಾಗ್ಯೂ ಈಗಾಗಲೇ ನಮ್ಮ ಜೀವಿತದಲ್ಲಿ ದೇವರು ಎಷ್ಟೋ ಉಪಕಾರಗಳನ್ನು ನಮಗೆ ಮಾಡಿದ್ದಾರೆ, ಎಷ್ಟೋ ಅದ್ಭುತ ಕಾರ್ಯಗಳು ಆತನನ್ನು ಪ್ರೀತಿಸುವ ನಮಗೆ ದೇವರು ಮಾಡಿದ್ದಾರೆ. ಪ್ರತಿನಿತ್ಯ ಅವರು ನಮ್ಮ ಕೈ ಹಿಡಿದು ನಡೆಸ್ತಾನೆ ಇದ್ದಾರೆ. ಹಾಗಾಗಿ ನಾವು ಬೆಳಕಿನ ದಾರಿನಲ್ಲಿ ನಡೀತಾ ಇದ್ದೀವಿ. ಆ ಬೆಳಕು ಏನಂತ ನಾವು ಕಂಡುಕೊಂಡಿದ್ದೀವಿ. ಹಾಗಾಗಿ ಆ ಬೆಳಕಿನ ಪರಿಚಯನ ನಾವು ಇತರರಿಗೂ ಮಾಡಬೇಕು. ಯಾರು ತಮಗೆ ಬಂದಿರುವ ಕಷ್ಟಗಳಿಗೆ ದಾರಿನೇ ಕಾಣದೆ ಸೊರ್ಗೋಗಿರ್ತಾರೆ, ಕೊರಗ್ತಾ ಇರ್ತಾರೆ,
ಕತ್ತಲೆಯಲ್ಲಿ ಮುಳುಗೋಗಿರ್ತಾರೆ, ಅಂಥವರಿಗೆ ನಾವು ಬೆಳಕಾಗಿ, ಅಂದ್ರೆ ದೇವರ ವಾಕ್ಯಗಳನ್ನು ತಿಳಿಸೋದ್ರ ಮೂಲಕ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಅದ್ಭುತಗಳನ್ನ ತಿಳಿಸೋದ್ರ ಮೂಲಕ ನಾವು ದೇವರಿಗೆ ಸಾಕ್ಷಿಯಾಗಿ ನಮ್ಮ ಜೀವಿತನ ನಾವು ಅವರ ಮುಂದೆ ಇಡಬೇಕು. ಅವರಿಗೆ ನಾವು ಸಾಕ್ಷಿ ಹೇಳಬೇಕು, ನಮ್ಮ ಜೀವಿತ ಈ ರೀತಿಯಾಗಿದೆ, ನೀವು ಧೈರ್ಯವಾಗಿರ್ರಿ, ದೇವರು ಖಂಡಿತ ಕೈ ಬಿಡೋದಿಲ್ಲ. ಇತರರಿಗೆ ಅಂದ್ರೆ ನಾನು ಅನ್ಯರ ವಿಚಾರದಲ್ಲಿ ಮಾತಾಡ್ತಿಲ್ಲ, ಅನ್ಯರಿಗೆ ನಾವು ತಿಳಿಸ್ಕೊಟ್ರು ಪರವಾಗಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದು, ನಮ್ಮಲ್ಲೇನೆ ನಾವು ಬೈಬಲ್ ಓದ್ತೀವಿ, ಪ್ರೇಯರ್ ಮಾಡ್ತೀವಿ ಅನ್ನೋರು ಸಹಿತ ಕೆಲವೊಂದು ಸಂದರ್ಭದಲ್ಲಿ ಸೈತಾನನ ಕುತಂತ್ರಗಳಿಗೊಳಗಾಗಿ ಅವರು ಈ ರೀತಿಯಾದ ಕತ್ತಲೆಯಾದ ಅನುಭವಕ್ಕೆ, ಒಂಟಿತನಕ್ಕೆ ಅವರು ಸಿಲುಕೊಂಡಿರ್ತಾರೆ. ಅವರಿಗೆ ಬೇರೆ ಯಾವುದೂ ದಾರಿ ಕಾಣ್ತಾ ಇರಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿನೂ ಸಹ ನಾವು ವಾಕ್ಯಗಳನ್ನು ತಿಳಿಸೋದ್ರ ಮೂಲಕ, ಅಥವಾ ಅವರು ಬೇಜಾರಾಗಿದ್ದಾಗ ಅವ್ರಿಗೆ ಸಮಾಧಾನ ಹೇಳೋದ್ರ ಮೂಲಕ, ಅವರಿಗೆ ಸರಿಯಾದ ದಾರಿ ತೋರಿಸೋದ್ರ ಮೂಲಕ ನಾವು ಇತರರಿಗೆ ಬೆಳಕಾಗಿ ಜೀವಿಸಬೇಕು ಅನ್ನೋದನ್ನ ದೇವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಸಹಿತ ಕತ್ತಲೆಯಲ್ಲಿ ಮುಳುಗದೀರ ನಾವು ಪ್ರಕಾಶಿಸುವ ಬೆಳಕಿನಂತೆ ಜನರ ಮುಂದೆ ನಾವು ಪ್ರಕಾಶಿಸಬೇಕು. ನಮ್ಮ ಜೀವಿತನ ನಾವು ಯಾವಾಗ ಸಾಕ್ಷಿಯಾಗಿ ಇಡ್ತೀವಿ, ಅದು ಅವರಿಗೆ ಇನ್ನಷ್ಟು ಉತ್ತೇಜನ ಆಗ್ತದೆ. ಹೌದು, ಇರಬಹುದು, ಹೌದು, ನಾನು ಇಷ್ಟು ದಿನ ಪ್ರಾರ್ಥನೆ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ, ಈ ವಿಚಾರಗಳಲ್ಲೇ ನಾನು ನೊಂದೋಗಿದ್ದೆ, ಬೆಂದೋಗಿದ್ದೆ, ನನಗೆ ಆ ಕಡೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೈತಾನ ಆ ರೀತಿಯಾಗಿ ನಮ್ಮನ್ನ ಕಟ್ಟಾಕಿರ್ತಾನೆ, ದೇವರ ಬಳಿಗೆ ಹೋಗೋದಿಕ್ಕೆ ಬಿಡೋದಿಲ್ಲ. ಅಂಥ ಟೈಮಲ್ಲಿ ನಾವು ವಾಕ್ಯಗಳು ಹೇಳೋದ್ರ ಮೂಲಕ, ಅವರ ಕಷ್ಟಗಳಲ್ಲಿ ಸಂತೈಸೋದ್ರ ಮೂಲಕ ಅವರ ಜೀವನದಲ್ಲಿರುವ ಕತ್ತಲೆ ಹೋಗಲಾಡಿಸಲು ಬೆಳಕಾಗಿ ನಾವು ಸಹಾಯ ಮಾಡಬೇಕು. ಬರೀ ಒಂದು ವಿಚಾರದಲ್ಲಿ ಮಾತ್ರ ಅಲ್ಲ, ನಮ್ಮಿಂದ ದೇವರು ನಮಗೆ ಯಾವ ವರಗಳನ್ನ ಕೊಟ್ಟಿರ್ತಾರೆ ಆ ವರಗಳನ್ನ ಉಪಯೋಗಿಸ್ಕೊಂಡು ನಾವು ಇತರರ ಜೀವನಕ್ಕೆ ಬೆಳಕಾಗಿರಬೇಕು ಅನ್ನೋದನ್ನ ದೇವರು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಿಂದ ನಾವು ನೋಡೋದಾದ್ರೆ, ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನೂ ಮಾಡಿರಿ. ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ನೀವು ಹೀಗೆ ನಡೆದರೆ ನಾನು ಕೆಲಸ ಸಾಧಿಸಿದ್ದು ವ್ಯರ್ಥವಲ್ಲ. ಅಂದ್ರೆ ನಾವು ವಾಕ್ಯಗಳನ್ನ ಹೇಳೋದ್ರ ಮೂಲಕ, ವಾಕ್ಯಗಳ ಮೂಲಕ ಜನರ ಕಣ್ಣುಗಳನ್ನು ತೆರೆಸೋದ್ರ ಮೂಲಕ, ಅವರಿಗೆ ಸ್ವಾಮಿಯ ಬೆಳಕನ್ನು ತೋರಿಸೋದ್ರ ಮೂಲಕ ನಾವು ಈ ಲೋಕದಲ್ಲಿ ಬೆಳಕಿನಂತೆ ವರ್ತಿಸಬೇಕು, ಬೆಳಕಿನವರಾಗಿ ಜೀವಿಸಬೇಕು ಅಂತ ಇಲ್ಲಿ ವಾಕ್ಯ ತಿಳಿಸ್ಕೊಡ್ತಾ ಇದೆ. ಹಾಗಾಗಿ ನಾವೇನಂತೆ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ ಅಂತೆ. ನಾವು ಈ ರೀತಿಯಾಗಿ ನಡೆದುಕೊಂಡ್ರೆ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಇವರೊಳಗೆ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವವರಾಗಿದ್ದೀರಲ್ಲ. ಯಾವಾಗ ಪ್ರತಿಯೊಬ್ಬರಿಗೂ ಕರ್ತನಲ್ಲಿ ಪ್ರಿಯರೇ, ಪ್ರತಿಯೊಬ್ಬರಿಗೂ ಅವರವರದೇ ಆದಂತಹ ಜೀವನದ ಅನೇಕ ಕಷ್ಟ ನಷ್ಟಗಳು ಪ್ರತಿನಿತ್ಯ ಎದುರಾಗ್ತಾನೆ ಇರ್ತದೆ. ಪ್ರತಿಯೊಬ್ಬರಿಗೂ ಪ್ರತಿನಿತ್ಯ ಸವಾಲುಗಳು ಎದುರಾಗ್ತಾನೆ ಇರ್ತದೆ. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ಹೊಸ ಹೊಸ ಸಮಸ್ಯೆಗಳು ಬಂದು ಒದಗ್ತಾನೆ ಇರ್ತದೆ. ಅದರ ಮಧ್ಯೆನೂ ಸಹಿತ ನಾವು ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡಬೇಕು. ಯಾಕೆಂದರೆ ನಮ್ಮ ಜೀವನ ಮಾತ್ರ ನಮಗೆ ಇಂಪಾರ್ಟೆಂಟ್ ಆಗ್ದಿರ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ಮಾರ್ಗದಲ್ಲಿ ಹೋಗೋದು, ಇತರರನ್ನೂ ಸಹ ರಕ್ಷಿಸುವ ಮಾರ್ಗದಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋದೇ ಇಲ್ಲಿ ದೇವರ ಚಿತ್ತ ಆಗಿದೆ. ಯಾರು ತಾನು ಕಷ್ಟದಲ್ಲಿದ್ದಾಗಿಯೂ ಸಹ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಾರಲ್ಲ, ಅವರು ನಿಜವಾಗ್ಲೂ ದೇವರ ಮಕ್ಕಳು ಅಂತ. ನಮಗೆ ಪ್ರತಿನಿತ್ಯ ಇದ್ದೇ ಇರುತ್ತೆ ಕಷ್ಟ.
ಆ ಕಷ್ಟಗಳ ಮಧ್ಯದಲ್ಲಿ ಸಹಿತ ನಾವು ಇನ್ನೊಬ್ಬರಿಗಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು, ಇನ್ನೊಬ್ಬರನ್ನ ಸಂಧಿಸ್ಬೇಕು, ಅವರ ಕಷ್ಟಗಳಿಗೆ ನಾವು ನಮ್ಮ ಕೈಲಾದಂಥ ಸಹಾಯನ ಮಾಡಬೇಕು. ಸಹಾಯ ಅಂದ ಮಾತ್ರಕ್ಕೆ ಹಣಕಾಸಿನ ಸಹಾಯ ಒಂದೇ ಅಲ್ಲ, ಹಣಕಾಸಿನ ಸಹಾಯ ಮಾಡೋ ಶಕ್ತಿ ಇರುವಂಥವ್ರು ಮಾಡಬೇಕು. ಹಣಕಾಸಿನ ಸಹಾಯ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇರುವಂಥವರು ದೇವರು ತಮಗೆ ಕೊಟ್ಟಿರುವ ವರಗಳ ಮುಖಾಂತರ, ಹಾಡಿ ಹೇಳೋದ್ರ ಮೂಲಕ, ವಾಕ್ಯ ಹೇಳೋದ್ರ ಮೂಲಕ ಜನಗಳನ್ನು ಸಂಧಿಸಿ ಅವರ ಕಷ್ಟಕ್ಕೆ ನಾವು ದೇವರ ಬೆಳಕು ಅನ್ನುವಂಥ ದಾರಿಯನ್ನ ತೋರಿಸುವಂಥವರಾಗಿರ್ಬೇಕು. ದೇವರ ವಾಕ್ಯನ ನಾವು ಅವರಲ್ಲಿ ಹಂಚಬೇಕು. ಈ ರೀತಿಯಾಗಿ ನಮ್ಮ ಕಷ್ಟಗಳ ಮಧ್ಯೆನೂ ಸಹಿತ ಇತರರ ಕಷ್ಟಕ್ಕಾಗಿ ನಾವು ಬದುಕುವಾಗ ಇದನ್ನೇ ಹೇಳ್ತಾರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಈ ವಾಕ್ಯದ ಆಧಾರದ ಮೇಲೆ ನಾವು ನಡೆಯೋದಾದ್ರೆ ದೇವರಿಗೆ ನಮಗೆ ನಮ್ಮ ಜೀವಿತದಲ್ಲಿ ಏನ್ ಬೇಕಾಗಿದೆ ಅನ್ನೋದು ಗೊತ್ತು, ಅದನ್ನ ತಾನೇ ನಮಗೆ ಕೊಟ್ಟು ನಡೆಸುವವರಾಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ನಮ್ಮದನ್ನ ನಾವು ಮಾತ್ರ ನೋಡ್ಕೊಂಡಿರೋದಲ್ಲ, ನಾವು ಇತರರಿಗೆ ದಾರಿ ತೋರಿಸುವಂಥವ್ರಾಗಿರ್ಬೇಕು, ಬೆಳಕು ತೋರಿಸುವಂಥವ್ರಾಗಿರ್ಬೇಕು, ಇತರರ ಜೀವನದಲ್ಲಿ ನಾವು ಬೆಳಕಾಗಿರ್ಬೇಕು. ಮೊದಲನೇ ಓದಿದ ವಾಕ್ಯದಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಏನು ಓದಿದ್ವಿ? ದೀಪವನ್ನು ಹೊತ್ತಿಸಿ ಯಾರು ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ನಾವು ದೀಪಗಳಾಗಿರುವಾಗ, ಆತನಿಂದ ರಕ್ಷಿಸಲ್ಪಟ್ಟು ಆತನ ಮಹಿಮೆಯನ್ನು ನಾವು ಕಾಣ್ತಿರುವಾಗ, ನಾವು ದೀಪಸ್ತಂಭದ ಮೇಲಿದ್ದುಕೊಂಡು ಇತರರಿಗೆ ಬೆಳಕನ್ನು ನಾವು ಕೊಡಬೇಕು ಅನ್ನೋದು ಇಲ್ಲಿ ದೇವರ ಚಿತ್ತ. ಯಾರು ನಾವು ಪಡ್ಕೊಂಡಿದ್ದೀವಲ್ಲ, ನಮಗ್ ಬುದ್ಧಿ ಬಂದಾಗಿಂದಲೂ ದೇವರು ನಮಗೆ ಎಷ್ಟೋ ಅದ್ಭುತ ಕಾರ್ಯಗಳನ್ನ ಮಾಡಿದಾರಲ್ಲ, ಆತನ ತನ್ನ ಕೈ ಹಿಡಿದು ನಮ್ಮನ್ನ ನಡೆಸ್ತಾ ಇದ್ದಾರಲ್ಲ, ಬೇರಿನ್ಯಾವುದೋ ಬೇಡ, ನಮ್ಮ ಜೀವಿತನ ನಾವು ಸಾಕ್ಷಿ ಹೇಳಿ ಅವರನ್ನ ಧೈರ್ಯಪಡಿಸ್ಬೇಕು, ಅವರ ನೋವಿನಿಂದ ಅವರನ್ನ ಆಚೆ ತರಬೇಕು. ಏನು ಅವರ ಕತ್ತಲೆ ಅನುಭವ ಇದೆ ಅಲ್ಲಿ ನಾವು ಬೆಳಕನ್ನ ಚೆಲ್ಲಬೇಕು. ಇದು ದೇವರು ನಮ್ಮಿಂದ ಬಯಸುವಂತಹ ಜೀವನ. ಈ ರೀತಿಯಾಗಿ ನಾವು ಇತರರಿಗೆ ಸಾಕ್ಷಿಗಳಾಗಿರ್ಬೇಕು. ಇಲ್ಲಿ ನೋಡ್ರಿ, ಅದೇ ರೀತಿಯಲ್ಲಿ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 20ನೇ ವಚನದಲ್ಲಿ, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಸಜೀವ ವಿಷಯವಾದ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ ಅಂದನು. ಅಂದ್ರೆ ನಾವು ಏನ್ ಪಡ್ಕೊಂಡಿದೀವಿ ಸ್ವಾಮಿಯಿಂದ ಆಶೀರ್ವಾದವನ್ನ, ಅದನ್ನ ನಾವು ಇತರರಿಗೆ ಸಾಕ್ಷಿಯಾಗಿ ಹೇಳಬೇಕು, ಗಟ್ಟಿಯಾಗಿ ಕೂಗಿ ಹೇಳಬೇಕು. ಹೌದು, ದೇವರು ನನ್ನನ್ನ ಈ ಕಷ್ಟಗಳಿಂದ ಪಾರು ಮಾಡಿದ್ರು, ಈ ಕಷ್ಟಗಳಿಂದ ನನ್ನನ್ನು ಆಚೆ ತಂದ್ರು, ಈ ರೀತಿಯಾದ ಅದ್ಭುತ ಕಾರ್ಯವನ್ನ ದೇವರು ನನ್ನ ಜೀವನದಲ್ಲಿ ನಡೆಸ್ಕೊಟ್ರು. ಹೌದು, ನಮ್ಮ ದೇವರು ಬದುಕಿರುವ ದೇವರು, ಪ್ರಾರ್ಥನೆಗಳನ್ನು ಕೇಳುವ ದೇವರು, ಕೂಗನ್ನು ಕೇಳುವಾತನು, ಕಣ್ಣೀರನ್ನು ಒರೆಸುವಾತನು ಎನ್ನುವಂತಹ ಈ ಸಾಕ್ಷಿಗಳನ್ನು ನಾವು ಜನರಿಗೆ ಹೇಳುವವರಾಗಿರಬೇಕು. ಈ ಲೋಕದಲ್ಲಿ ನಾವು ಬೆಳಕಿನವರಾಗಿ ಬೆಳಕಿನಂತೆ ಪ್ರಕಾಶಿಸಬೇಕು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯಗಳು ನಿಮಗೆ ಅರ್ಥವಾಗಿದೆ ಅಂತ ಅನ್ಕೊಳ್ತೀನಿ. ನಾವು ಇನ್ನು ಮುಂದೆ ದೇವರು ಇಚ್ಛಿಸುವ ರೀತಿಯಲ್ಲಿ ನಮ್ಮ ಜೀವನವನ್ನ ನಡೆಸ್ತಾ ಹೋಗಬೇಕು. ಈ ರೀತಿ ಆಗೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಅಂತ ಬೇಡ್ಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಪರಲೋಕದ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಕೊಟ್ಟಂತ ವಾಕ್ಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಮೂಲಕ ನಮ್ಮ ಕಣ್ಣುಗಳನ್ನು ತೆರೆಸಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ನಾವು ಈಗಾಗಲೇ ತಿಳ್ಕೊಂಡಂತೆ ಪ್ರತಿನಿತ್ಯ ನಮಗೆ ಸವಾಲುಗಳು ಎದುರಾಗುತ್ತಿದ್ದಾಗ್ಯೂ ಸಹ ನಾವು ಇತರರಿಗಾಗಿ ಅವರಿಗೆ ಬೆಳಕು ತೋರಿಸುವಂತಹ ಬೆಳಕಿನ ದಾರಿಯಲ್ಲಿ ನಡೆಯಬೇಕೆಂಬುದೇ ನಮ್ಮ ಇಚ್ಛೆಯಾಗಿದೆ ಸ್ವಾಮಿ. ಇದು ನಮ್ಮ ಜೀವಿತದಲ್ಲಿ ನಿನ್ನ ಚಿತ್ತವಾಗಿದೆ ಸ್ವಾಮಿ. ಅದರಂತೆ ನಿನ್ನ ಚಿತ್ತಕ್ಕೆ ನಾವು ಒಪ್ಪಿಸಿಕೊಟ್ಟು ನಮ್ಮನ್ನು ನಾವು ತಲೆ ತಗ್ಗಿಸಿಕೊಂಡು ನಿನಗಾಗಿ ಜೀವಿಸಲು ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳುತ್ತಿರುವಂಥ ಪ್ರತಿಯೊಂದು ಕುಟುಂಬವನ್ನು ಹೆಸರಾಗಿ ಆಶೀರ್ವದಿಸು ಸ್ವಾಮಿ. ಪ್ರಾರ್ಥನೆಯಲ್ಲಿ ತಲೆಬಾಗಿ ಯಾರು ಹೌದು ಸ್ವಾಮಿ, ನೀನು ವಾಕ್ಯದಲ್ಲಿ ತಿಳಿಸಿಕೊಟ್ಟಂತೆ ನಾನು ಇನ್ನು ಮುಂದೆ ನಡೆಯುತ್ತೇನೆ ಎಂದು ಯಾರು ತಮ್ಮನ್ನು ತಾವು ನಿನ್ನ ಪಾದಕ್ಕೆ ಒಪ್ಪಿಸಿಕೊಡುತ್ತಿದ್ದಾರೋ ಅವರೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡು ಸ್ವಾಮಿ. ನಿನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸಿಕೊ. ಈ ಲೋಕಕ್ಕೆ ನಿಜವಾಗಿಯೂ ನಾವು ಬೆಳಕಿನವರಂತೆ
ಕಾಣಲು, ವರ್ತಿಸಲು, ನಿನ್ನ ದಾರಿಯನ್ನು ಅವರಿಗೆ ತೋರಿಸಿ ನಡೆಸಲು ನಮ್ಮನ್ನು ಉಪಯೋಗಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನಮ್ಮನ್ನು ನಾವು ತಗ್ಗಿಸುತ್ತೇವೆ. ಎಲ್ಲಾ ಘನ ಮಾನ ಮಹಿಮೆ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಲ್ಲಿಕೆಯಾಗಿರಲಿ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ. ತಂದೆ ದೇವರ ಚಿತ್ತದಂತೆ ನೀವು ನಾವು ಲೋಕಕ್ಕೆ ಬೆಳಕಾಗಿ ಬಾಳೋಣ. ಆಮೇನ್.